ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಓಕೆ, ಇದೀಗ ದರ್ಶನ್ ಮತ್ತೆ ಜೈಲಲ್ಲಿ ದಿನವನ್ನ ಕಳೆಯುವಂಗಾಗಿದೆ. ಹೇಗಿದೆ ಅವರ ದಿನಚರಿ? ಡೀಟೇಲ್ಸ್ ಕೊಡೋದಾದ್ರೆ ದರ್ಶನ್, ಅಜಯ್. ಖಂಡಿತವಾಗ್ಲೂ ವಿಜಯ್, ಈಗಾಗ್ಲೇ ನಿನ್ನೆನು ರಾತ್ರಿ ಸುಮಾರು 8 ಗಂಟೆ 8:30 ಅಷ್ಟೊತ್ತಿಗೆ ಆಗ್ಲೇ ಪರಪ್ಪನ ಅಗ್ರಹಾರ ಜೈಲು ಕೂಡ ಈಗಾಗಲೇ ಸೇರಿರುವಂತದ್ದು. 5 ಜನ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ಈಗ ಅವ್ರಿಗೂ ಕೂಡ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ನಿನ್ನೆ ಏನು ಜೈಲ್ನ ಅಧಿಕಾರಿಗಳ ಒಂದು ಟೈಮಿಂಗ್ಸ್ ಹೋಗ್ತಿರುತ್ತೆ. ಸೊ ಹೀಗಾಗಿ ನಾರ್ಮಲ್ ಆಗಿ ಅವ್ರನ್ನೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೆ ಏನೇ ಮೊಬೈಲ್ ಫೋನ್ಸ್ ಏನು ಇರಲ್ಲ, ಬಟ್ ಏನೇ ಇದ್ರೂ ಕೂಡ ಅದನ್ನೆಲ್ಲವನ್ನೂ ಕೂಡ ಜೈಲ್ನ ಅಲ್ಲಿರುವಂತ ಸಿಬ್ಬಂದಿಗಳು ತಗೊಂಡಿರ್ತಾರೆ. ಆನಂತರ ನೈಟ್ ಕೂಡ ಅವ್ರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಜೈಲಿನಲ್ಲೇ ಕೂಡ ಮಾಡ್ಲಾಗಿರುತ್ತೆ. ಇನ್ನು ಆ ಜೈಲಿನಲ್ಲೂ ಕೂಡ ಎಲ್ಲರೂ ಕೂಡ ಚಪಾತಿ ಮತ್ತೆ ಮುದ್ದೆ ಅನ್ನ ಊಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದಾದ ನಂತರದಲ್ಲೂ ರಾತ್ರಿ ಏನು ಎಲ್ಲರಿಗೂ ಕೂಡ ಸಾಮಾನ್ಯ ಕೈದಿಗಳು ಯಾವ ರೀತಿಯಾಗಿರ್ತಾರೋ ದಿಂಬು ಮತ್ತೆ ಚಾಪೆ ಮತ್ತೆ ಒಂದು ಬೆಡ್ಶೀಟ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ನಿನ್ನೆ ಕೂಡ ರಾತ್ರಿ ಬಹುತೇಕವಾಗಿ ನಟ ದರ್ಶನ್ ಕೂಡ ಕೆಲವೊಂದು ವಿಚಾರಗಳನ್ನ ತಮ್ಮ ಸಹ ಕೈದಿಗಳೊಂದಿಗೆ ತಮ್ಮ ಜೊತೆಲಿದ್ದಂಥವ್ರ ಜೊತೆನೂ ಕೂಡ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡು ಅಂದ್ರೆ ಒಂದ್ ರೀತಿಯಾಗಿ ಬೇಜಾರ್ನಲ್ಲಿ ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಬಹುತೇಕ ಇನ್ನು ಪವಿತ್ರ ಗೌಡ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಏನು ಸಾಮಾನ್ಯರಂತೆ ಅವರು ಕೂಡ ಮಹಿಳಾ ಬ್ಯಾರಕ್ ನಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಇನ್ನು ಇವತ್ತು ಹಿರಿಯ ಅಧಿಕಾರಿಗಳು ಬಂದ ನಂತರದಲ್ಲಿ ಅವರಿಗೆ ಸಪರೇಟ್ ಆದಂತಹ ಬೇರೆ ಬ್ಯಾರಕ್ ಅನ್ನು ಕೂಡ ಕೊಡುವಂತ ವಿಶೇಷವಾಗಲ್ಲ, ಬೇರೆ ಕಡೆ ಇರಿಸುವಂತ ಕೆಲಸವನ್ನ ಮಾಡ್ಲಾಗತ್ತೆ. ಯಾಕಂದ್ರೆ ಸಹ ಕೈದಿಗಳಿಂದ ಸಹ ಆರೋಪಿಗಳಿಂದನೂ ಕೂಡ ಅಲ್ಲೇ ಆಗುವಂತ ಒಂದು ಸಂಭವ ಇರುತ್ತೆ. ಮತ್ತೆ ಅವರು ನೋಡಕ್ ಬರುವಂತವ್ರು ಸಾಕಷ್ಟು ಜನ ಇರ್ತಾರೆ. ಹೀಗೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಜೈಲಿನ ಒಳಗೆ ಅಂತಾನೆ ಇವತ್ತು ಹಿರಿಯ ಅಧಿಕಾರಿಗಳು ಬಂದ ನಂತರದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗತ್ತೆ. ಇವತ್ತು ಬೆಳಗಿನ ಜಾವನ್ನು ಕೂಡ ಈಗಾಗ್ಲೇ ಏನು ಉಪ್ಪಿಟ್ಟು ತಿಂಡಿಯನ್ನು ಕೂಡ ಈಗಾಗ್ಲೇ ಎಲ್ಲರೂ ಕೂಡ ಸೇವಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಇವತ್ತು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಎಲ್ಲರೂ ಕೂಡ ಏನು ಆ ಒಂದು ಸೆಲೆಬ್ರೇಷನ್ ಸಂಭ್ರಮಾಚರಣೆಯಲ್ಲೂ ಕೂಡ ಪಾಲ್ಗೊಳ್ಬೇಕಿತ್ತು. ಆದ್ರೆ ಕೆಲವೊಬ್ರು ಮಾತ್ರ ಅಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ನಿನ್ನೆ ಹೋದಂತ 5 ಜನ ಆರೋಪಿಗಳಲ್ಲೂ ಅಂತ ಈಗಾಗಲೇ ಗೊತ್ತಾಗಿದೆ. ಹಾಗಾಗಿ ಇವತ್ತು ಈಗಾಗಲೇ ತಿಂಡಿಯನ್ನ ಸೇವನೆ ಮಾಡಿ ಮುಂದೆ ಇನ್ನು ಮಧ್ಯಾಹ್ನಕ್ಕೂ ಕೂಡ ಅವರೆಲ್ಲರೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಜೈಲಿನ ಹಿರಿಯ ಅಧಿಕಾರಿಗಳು ಕೂಡ ಬಂದ ನಂತರದಲ್ಲಿ ಆಗತ್ತೆ. ಇನ್ನೇನು ಇಷ್ಟೊತ್ತಿಗಾಗ್ಲೇ ಎಲ್ಲಾ ವಿಚಾರಗಳು ಅಂದ್ರೆ ಎಲ್ಲ ಸಂಭ್ರಮಾಚರಣೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲವೂ ಕೂಡ ಜೈಲಿನ ಒಳಗಡೆ ಕೂಡ ಆಗಿರತ್ತೆ. ಅದಾದ ನಂತರದಲ್ಲಿ ಯಾರ್ಯಾರನ್ನ ಯಾವ ಬ್ಯಾರಕ್ ಅಲ್ಲಿ ಇಡಬೇಕು, ಜೊತೆಗೆ ಇಡ್ಬೇಕಾ ಅಥವಾ ಬೇರೆ ಕಡೆ ಇಡ್ಬೇಕಾ ಅಥವಾ ಬೇರೆ ಜೈಲಿಗೆ ಕಳಿಸ್ಬೇಕಾ, ಯಾಕಂದ್ರೆ ಈಗಾಗಲೇ ಟ್ರಯಲ್ ಸ್ಟಾರ್ಟ್ ಆದ್ರೆ ಮತ್ತೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು, ಅದನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಪ್ರೊಡ್ಯೂಸ್ ಮಾಡ್ಬೇಕಾ ಅಥವಾ ಅವರಿಗೆ ಇಲ್ಲಿ ಕೋರ್ಟಿಗೆ ಕರ್ಕೊ ಬರ್ಬೇಕಾ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇದೆ. ಅದೆಲ್ಲವನ್ನು ಕೂಡ ಈಗಾಗಲೇ ಏನು ADGP ಆಗಿರುವಂತಹ ಏನು ದಯಾನಂದ್ ಏನಿದ್ದಾರೆ ಅವರು ನೇತೃತ್ವದಲ್ಲಿ ಕೂಡ ಈಗಾಗಲೇ ಮಾತುಕತೆ ಕೂಡ ಆಗತ್ತೆ. ಅದಾದ ನಂತರದಲ್ಲಿ ಯಾರ್ಯಾರನ್ನ ಎಲ್ಲಿರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಇನ್ನು ಕೆಲವೊಬ್ರು ಇದರಲ್ಲಿ ಈಗಾಗಲೇ ಮನೆ ಊಟಕ್ಕೂ ಕೂಡ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಕಳೆದ ಬಾರಿ ಕೂಡ ನಟ ದರ್ಶನ್ ಮನೆ ಊಟ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು, ಆದ್ರೆ ಕೋರ್ಟ್ ಅದನ್ನ ತಿರಸ್ಕಾರ ಮಾಡಿತ್ತು. ಹಾಗಾಗಿ ಅದನ್ನು ಮಾಡುವಂತ ಕೆಲಸಕ್ಕೂ ಕೂಡ ಅವ್ರು ಮುಂದಾಗುವಂತ ಚಾನ್ಸಸ್ ಇರುತ್ತೆ. ಅದು ಕೋರ್ಟ್ಗೆ ಬಿಟ್ಟಂತಹ ವಿಚಾರವಾಗಿರುತ್ತೆ. ಇವತ್ತಂತೂ ಈಗ ಕೋರ್ಟ್ ರಜೆ ಇರೋದ್ರಿಂದಾಗಿ ನಾಳೆ ಸಲ್ಲಿಸಬೇಕು, ಇಲ್ಲ ಸೋಮವಾರ ಸಲ್ಲಿಸಕ್ಕೆ ಸಾಧ್ಯತೆಗಳಿರುತ್ತೆ. ಒಟ್ಟಲ್ಲಿ ಹೇಳೋದಾದ್ರೆ ಈಗ ಜೈಲಲ್ಲೂ ಕೂಡ ಎಲ್ಲರೂ ಇದ್ದಾರೆ, ಆದ್ರೆ ಯಾರಿಗೆ ಇನ್ನು ಬ್ಯಾರಕ್ಗಳ ವ್ಯವಸ್ಥೆ ಆಗಿಲ್ಲ. ದರ್ಶನ್ ಕೂಡ ಈಗ ಆಗಿದ್ದಂತ 6106 ಕೈದಿ ನಂಬರ್ ಏನಿತ್ತು ವಿಚಾರಣಾಧೀನ ಕೈದಿ ಅಂತ ಹೇಳಿ ಕೊಡ್ತಾರೆ, ಅದು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗ ಹಿರಿಯ ಅಧಿಕಾರಿಗಳು ಬಂದ್ಮೇಲೆ ಯಾರ್ಯಾರಿಗೆ ಯಾವ್ಯಾವ ಪ್ಲೇಸ್ ಅನ್ನು ನಿಯೋಜನೆಯನ್ನ ಮಾಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಆಮೇಲೆ ಕುತೂಹಲ ಅಭಿಮಾನಿಗಳಿಗೆ ಹೇಗಿದ್ದಾರೆ ದರ್ಶನ್ ಅವರು ಒಳಗೆ ಅಂತ. ಇವತ್ತು ಬರೇ ಆಗಸ್ಟ್ 15 ಫ್ಲಾಗಿಸ್ಟ್ ಎಲ್ಲ ಆಗ್ಬೇಕಾದ್ರೆ ಅವರು ಪಾರ್ಟಿಸಿಪೇಟ್ ಮಾಡಿದ್ರ? ಡೀಟೇಲ್ಸ್ ಏನಾದ್ರು ಸಿಗ್ಬೋದಾ ನಮ್ಗೆ ಅಜಯ್? ಖಂಡಿತವಾಗ್ಲೂ ವಿಜಯ, ಏನಂದ್ರೆ ಪಾರ್ಟಿಸಿಪೇಟ್ ಮಾಡುವಂತದ್ದು ಬಿಡುವಂತದ್ದು ಅವರಿಗೆ ಬಿಟ್ಟಂತಹ ವಿಚಾರ. ಯಾಕಂದ್ರೆ ಸಾಮಾನ್ಯರಾದ್ರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದ್ರೆ ಇಲ್ಲಿ ದರ್ಶನ್ ಹೋಗ್ತಾರೆ ಅಂದ್ರೆ ಎಲ್ಲರೂ ಕೂಡ ಮುಗಿ ಬೀಳುವಂತ ಕೆಲಸ ಕೂಡ ಜೈಲಿನಲ್ಲೂ ಕೂಡ ಆಗೇ ಆಗತ್ತೆ. ಸೊ ಹೀಗಾಗಿ ಆ ಒಂದು ಸೆಕ್ಯೂರಿಟಿ ರೀಸನ್ ಇಂದಾಗಿ ಅವರಿಗೆ ದೂರಿಂದ ನಿಂತ್ಕೊಂಡು ನೋಡುವಂತ ವ್ಯವಸ್ಥೆ ಕೂಡ ಇವತ್ತು ಮಾಡಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ನಟ ದರ್ಶನ್ ಹೋದ್ರೆ ಅಲ್ಲಿ ಎಲ್ಲರೂ ಕೂಡ ಬಂದು ಏನು ಮಾತಾಡ್ಸುವಂತ ಕೆಲಸ ಮಾಡ್ತಾರೆ. ಈಗಾಗ್ಲೇ ನಿನ್ನೆ ದರ್ಶನ್ ಹೋಗಿದಾರೆ ಆಗ್ಲೇ ಅಂತ ಅಂದಿದ ತಕ್ಷಣ ಎಲ್ಲರೂ ಕೂಡ ಅವರ ಬ್ಯಾರಕ್ ಬಳಿ ಹೋಗೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಹಾಗಾಗಿ ಅದು ಕೂಡ ಒಂದ್ ರೀತಿ ಒಳಗಡೆನೂ ಕೂಡ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಆತ ಇದಾನೆ ಅಂತಂದ್ರೆ ಎಲ್ಲರೂ ಕೂಡ ಆತನ ಬ್ಯಾರಕ್ ಬಳಿ ಹೋಗುವಂತದ್ದು, ಆತ ಇರುವಂತ ಸ್ಥಳದ ಬಳಿ ಹೋಗುವಂತದ್ದು, ಮತ್ತೆ ಅವರೆಲ್ಲರೂ ಊಟಕ್ಕೆ ಹೋದಂತ ಸಂದರ್ಭ ಅಲ್ಲೂ ಹೋಗುವಂತದ್ದು, ಇದು ಕಳೆದ ಬಾರಿ ಕೂಡ ಅಲ್ಲಿದ್ದಂತ ಜೈಲಿನ ಅಧಿಕಾರಿಗಳಿಗೆ ಕೂಡ ಈಗಾಗಲೇ ರೂಢಿಯಾಗಿದೆ. ಸೊ ಈಗ ಅವೆಲ್ಲವನ್ನು ಕೂಡ ಅವಾಯ್ಡ್ ಮಾಡುವಂತ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಹಿರಿಯ ಅಧಿಕಾರಿ ಆಗಿರುವಂತ ದಯಾನಂದ್ ಅವರು ಕೂಡ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ಈಗಾಗಲೇ ಫ್ಲಾಗ್ ಹಾಸ್ಟಿಂಗ್ ಕೂಡ ಆಗಿದೆ. ಇನ್ನು ದರ್ಶನ್ ಅಷ್ಟೇ ಅಲ್ಲ,
ಏನು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇದರ ಜೊತೆಗೆ ವಿನಯ್ ಕುಲಕರ್ಣಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಲೇ ಇರೋದ್ರಿಂದಾಗಿ ಅವರೆಲ್ಲರೂ ಕೂಡ ಅಲ್ಲಿನ ಒಂದು ಸಮಾರಂಭಕ್ಕೆ ಹೋಗೋದು ಬಿಡುವಂತದ್ದು ಅವರಿಗೆ ವೈಯಕ್ತಿಕವಾದಂತ ವಿಚಾರ. ಆದ್ರೆ ಇವತ್ತು ಏನು ದೇಶದ ವಿಚಾರ ಆಗಿರೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಹೋಗ್ಲೇಬೇಕಾಗಿತ್ತು. ಸೊ ಹಾಗಾಗಿ ಅವರಿಗೆ ಆದಂತ ಬೇರೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕಾಗಿರ್ಬೋದು ಅಥವಾ ಅಲ್ಲಿ ಕೂರೋಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿದೆ. ಇನ್ನು ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿನ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿನ ಜೈಲಿನ ಸಿಬ್ಬಂದಿಗಳಿಗಾಗಿರ್ಬೋದು ಮತ್ತೆ ಜೈಲಧಿಕಾರಿಗಳಿಗೂ ಕೂಡ ಈಗಾಗಲೇ ಸೂಚಿಸಿರುವಂತದ್ದು. ಸೊ ಹೀಗಾಗಿ ಇಷ್ಟೊತ್ತಿಗಾಗ್ಲೇ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿರುವಂತ ಒಳಗಾಗ್ತಿರುವಂತ ಫಂಕ್ಷನ್ ಮುಗ್ದಿದೆ. ಇದಾದ ನಂತರದಲ್ಲಿ ಜೈಲಿನ ಅಧಿಕಾರಿಗಳೆಲ್ಲ ಕೂತ್ಕೊಂಡು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಸಭೆ ಮಾಡಿದಂತ ನಂತರದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಬ್ಯಾರಕ್ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಇಲ್ಲಿ ಬಹುತೇಕ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ರೆ ಇಲ್ಲಿ ಒಂದೇ ಬ್ಯಾರಕ್ ನಲ್ಲಿ ಬಿಡ್ಬೋದಾ ಅಥವಾ ಬೇರೆ ಬೇರೆ ಬ್ಯಾರಕ್ ಅಲ್ಲಿ ಬಿಡ್ಬೇಕಾ ಅಥವಾ ಬೇರೆ ಬೇರೆ ಸೆಲ್ಗಳಲ್ಲಿ ಬಿಡ್ಬೇಕಾ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುತ್ತೆ. ಹಾಗಾಗಿ ಈಗಿನ ಆ ಅಧಿಕಾರಿಗಳ ಏನು ಸಭೆಯ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ಉತ್ತರ ಸಿಗತ್ತೆ ಅಂತ ಹೇಳ್ಬೋದು ವಿದ್ಯಾ. ಅಜಯ್, ಕಳೆದ ಬಾರಿ ಅವರು ಜೈಲಿನಲ್ಲಿ ಇದ್ದಾಗ ಬಹಳ ಸದ್ದು ಮಾಡಿದ್ದು ಅವ್ರಿಗೆ ಕೊಡ್ತಾ ಇರುವಂತಹ 5 ಸ್ಟಾರ್ ಫೆಸಿಲಿಟೀಸ್, ಅಂದ್ರೆ ಅವರಿಗೆ ಬೆನ್ನೋವು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಕುಶನ್ ಇರೋ ಬೆಡ್ ಆಗಿರ್ಬೋದು, ಈ ವ್ಯವಸ್ಥೆ ಎಲ್ಲವೂ ಕಂಪ್ಲೀಟ್ ಆಗಿ ಝೀರೋ ಆಗಿದ್ಯಾ? ಖಂಡಿತವಾಗ್ಲೂ ಆಗ್ಲೇಬೇಕು. ಯಾಕಂತಂದ್ರೆ ಈಗಾಗ್ಲೇ ಹಿರಿಯ ಅಧಿಕಾರಿ ಆಗಿರುವಂತ ದಯಾನಂದ್ ಏನಿದ್ರೆ ADGP, ಅವರು ಈಗ ಈ ದರ್ಶನ್ ಕೇಸಲ್ಲಿ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ನಗರ ಪೊಲೀಸ್ ಆಯುಕ್ತರಾಗಿದ್ರು. ಆ ನಂತರ ಅವರು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಅವರನ್ನ ಅಮಾನತ್ ಮಾಡ್ಲಾಗತ್ತೆ. ಈಗ ಮತ್ತೆ ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಆ ಒಂದು ಅಮಾನತನ್ನು ಕೂಡ ರಿವೋಕ್ ಮಾಡಿದ್ದಾರೆ, ವಾಪಸ್ ತಗೊಂಡಿದೆ ಸರ್ಕಾರ. ಆ ನಂತರ ಅವ್ರಿಗೆ ಒಂದು ಪೋಸ್ಟಿಂಗ್ ಕೊಡುತ್ತೆ. ಅದೇ ಈಗ ಕಾರಾಗೃಹ ಏನು ADGP ಆಗಿ ಕೂಡ ಅವರು ಇರುವಂತದ್ದು. ಕಾರಾಗೃಹದಲ್ಲಿ ಅವರು ಒಂದ್ ರೀತಿ ಹಿರಿಯ ಅಧಿಕಾರಿಯಾಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಅವ್ರ ಮೇಲೆ DG ಇರ್ತಾರೆ. ಆದ್ರೆ ಈಗ ಅವರು DG ಕೆಳಗೆ ADGP ಆಗಿ ಕೂಡ ಇವರು ಕರ್ತವ್ಯನ ವಹಿಸ್ತಾರೆ. ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಜೈಲಿಗೂ ಕೂಡ ಇವರು ADGP ಆಗಿರ್ತಾರೆ. ಸೊ ಹಾಗಾಗಿ ಇವರು ಕೊಡುವಂತ ಕೆಲವೊಂದು ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡ್ಬೇಕು ಅಂತಾನೆ ನಿನ್ನೆನೆ ಕೂಡ ಈಗಾಗಲೇ ಮೀಟಿಂಗ್ ಮಾಡಲಾಗಿದೆ. ಯಾರೇ ಕೈದಿಗಳಾಗಿರ್ಬೋದು, ಆತ ನಟ ದರ್ಶನ್ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಆತ ಪೊಲಿಟಿಷಿಯನ್ ಯಾರೇ ಸ್ಟಾರ್ ಆಗಿರ್ಬೋದು, ಆತನಿಗೆ ಸಾಮಾನ್ಯರಂತೆ ಈಗ ಇಡಬೇಕು ನೀವು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಈಗಾಗಲೇ ದಯಾನಂದ್ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ರೆ. ಅದೇ ರೀತಿಯಾಗಿ ನಿನ್ನೆ ಕೂಡ ಹೋದಂತ ಸಂದರ್ಭದಲ್ಲಿ ಎಲ್ಲಾ ಜೈಲಿಗೆ ಅಧಿಕಾರಿಗಳು ಎಲ್ಲರಿಗೂ ಕೊಡುವಂತಹ ಏನು ಊಟ ಆಗಿರ್ಬೋದು ಅದನ್ನೇ ಕೂಡ ಕೊಟ್ಟಿದ್ದಾರೆ. ಚಪಾತಿ, ಅನ್ನ, ಸಾಂಬಾರು, ಮುದ್ದೆ. ಮತ್ತೆ ರಾತ್ರಿನೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಏನು ಬೆಡ್ ವ್ಯವಸ್ಥೆ ಇರಲಿಲ್ಲ. ಕೇವಲ ಒಂದು ಚಾಪೆ, ಒಂದು ದಿಂಬು, ಒಂದು ಬೆಡ್ಶೀಟ್ ಅಷ್ಟೇನೆ ಕೊಟ್ಟಿರುವಂತದ್ದು. ಈಗ ನಿನ್ನೆ ಅಷ್ಟೇ ಅಲ್ಲ, ಇನ್ನು ಮುಂದೆನೂ ಕೂಡ ಅವ್ರು ಇನ್ನೂ ಬಹುತೇಕ 6 ತಿಂಗಳು ಜೈಲಿನ ವಾಸದಲ್ಲಿ ಇರ್ಬೇಕಾಗತ್ತೆ. ಆ ನಂತರ ಬೇಲ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ 6 ತಿಂಗಳು ಕೂಡ ಅವ್ರಿಗೆ ವನವಾಸ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಯಾರಿಗೂ ಕೂಡ ಇಲ್ಲಿ 5 ಸ್ಟಾರ್ ಫೆಸಿಲಿಟಿ ಇರೋದಿಲ್ಲ. ಎಲ್ಲರಿಗೂ ಕೂಡ ಸಾಮಾನ್ಯ ಕೈದಿ ಅಂತ ನೋಡ್ಬೇಕು. ಅಥವಾ ದರ್ಶನ್ ಆಗಿರ್ಬೋದು, ಅಥವಾ ಪ್ರದೋಷ್ ಆಗಿರ್ಬೋದು, ಅಥವಾ ಲಕ್ಷ್ಮಣ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ಬೇಕು. ಎಲ್ಲಾ ಕೈದಿಗಳು ಕೂಡ ಒಬ್ರೇ ಅನ್ನೋ ಒಂದು ಮಾತು ಕೂಡ ಈಗಾಗಲೇ ADGP ದಯಾನಂದ್ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಎಲ್ಲಾ ಜೈಲಿನ ಅಧಿಕಾರಿಗಳಿಗೂ ಕೂಡ ಕೊಟ್ಟಿರುವಂತದ್ದು. ಕೇವಲ ಪರಪ್ಪನಗಾರ ಅಷ್ಟೇ ಅಲ್ಲ, ಎಲ್ಲೇ ಕೂಡ ಈಗ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದು ಬಿಡೋದು ಅದು ನೆಕ್ಸ್ಟ್ ವಿಚಾರ. ಆದ್ರೆ ಎಲ್ಲೇ ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಜೈಲ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಇದನ್ನೇ ಫಾಲೋ ಮಾಡ್ಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗಾಗಲೇ ನಿರ್ದೇಶನ ಕೂಡ ಕೊಟ್ಟಿದೆ. ಇನ್ ಕೇಸ್ ಆಫ್ ಅದೇನಾದ್ರು ಅಲ್ಲಿ ಏನಾದ್ರು ಕೊಟ್ಟಿದ್ದು ಗೊತ್ತಾಗಿದ್ದೆ ಅದಲ್ಲಿ ಲಾಸ್ಟ್ ಟೈಮ್ ಏನು ಫೋಟೋ ವೈರಲ್ ಆಯ್ತು, ಆ ರೀತಿ ಆಗಿದ್ದೆ ಅದಲ್ಲಿ ಸಂಪೂರ್ಣವಾಗಿ ಅವ್ರ ಮೇಲೆ ಕ್ರಮಕ್ಕೂ ಕೂಡ ಮುಂದಾಗಿ ಅವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಮಾಡ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಅಲ್ಲಿ ಆಗ ಇದ್ದಂತ ಜೈಲ್ ಅಧಿಕಾರಿ ಯಾರಿರ್ತಾರೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ನೀವು ತಗೋಬೇಕು ಅಂತಾನೆ ನಿನ್ನೆ ಸುಪ್ರೀಂ ಕೋರ್ಟೇ ಸ್ವತಃ ಹೇಳಿರುವಂತದ್ದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಆಗಿರ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜೈಲಿನ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಫುಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಮಾಡ್ತಾರೆ ಕೂಡ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ. ಈ ಒಂದು ಭಯ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಹೀಗಾಗಿ ಈಗ ಸದ್ಯದವರೆಗೂ ಯಾವುದೇ ರೀತಿಯಂತ 5 ಸ್ಟಾರ್ ಫೆಸಿಲಿಟಿ ಯಾರಿಗೂ ಕೂಡ ಇಲ್ಲ, ಮುಂದೇನು ಇರೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಜೈಲಿನ ವನವಾಸ ಅವ್ರದ್ದು ಸಾಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಈ ಫ್ಯಾನ್ಸ್ ಗಳದ್ದು ಏನ್ ಕತೆ, ಜೈಲ್ ಒಳಗೆ ಮತ್ತು ಹೊರಗೆ ಏನಾದ್ರು ಅಪ್ಡೇಟ್ ಅಜಯ್? ಖಂಡಿತವಾಗ್ಲೂ ನಿನ್ನೆ ಕೂಡ ನಟ ದರ್ಶನ್ ಯಾವಾಗ ಜೈಲಿಗೆ ಹೋದ್ರು ಅಂತ ಗೊತ್ತಾಗತ್ತೋ, ಏನು ಸ್ಟೇಷನ್ಗೆ ಹೋಗೋದ್ರಾಗ್ಲೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆ ನಂತರ ಅವರನ್ನ ಏನು ಕೋರಮಂಗಲದ ಜಡ್ಜ್ ಮನೆ ಹತ್ರ ಕರ್ಕೊಂಡು ಹೋದಾಗ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು. ಅಲ್ಲಿಂದ ಮತ್ತೆ ಮಾಧ್ಯಮದವರು ಕೂಡ ಹೋದ್ರು. ಆ ನಂತರ ಅವ್ರ ಹಿಂದೆ ಏನು ಫ್ಯಾನ್ಸ್ ಗಳು ಕೂಡ ಹೋಗಿದ್ರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಆ ನಂತರ ಒಳಗೆ ಹೋದಂತ ಅಂದ್ರೆ ಅಲ್ಲೊಂದು ಬ್ಯಾರಿಕೇಡ್ ಇರುತ್ತೆ, ಆ ಬ್ಯಾರಿಕೇಡ್ ಒಳಗಡೆ ಯಾರನ್ನೂ ಕೂಡ ಬಿಡೋದಿಲ್ಲ ಜೈಲಿನ ಹತ್ರ. ಸೊ ಹೀಗಾಗಿ ಅಲ್ಲಿಂದ ಎಲ್ಲರೂ ಕೂಡ ಮತ್ತೆ ವಾಪಸ್ ಬಂದಿದ್ದಾರೆ. ಆದ್ರೆ ಜೈಲಿನ ಒಳಗಡೆನೂ ಕೂಡ ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ, ಅದರಲ್ಲಿ ನೋ ಡೌಟ್ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ಸಾಕಷ್ಟು ಜನ
ಅವರಿಗೆ ಏನು ಹೋಗಿ ಮಾತಾಡ್ಸುವಂತ ಕೆಲ್ಸಕ್ಕೆ ಮುಂದಾಗ್ತಾರೆ. ಆದ್ರೆ ಈಗಾಗ್ಲೇ ನಟ ದರ್ಶನ್ ಮೊದ್ಲೇ ಈಗ ಬೆನ್ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಾವು ಕೂಡ ಏನು ಅವರು ಕೋರ್ಟಿಗೆ ಬಂದಂತ ಸಂದರ್ಭದಲ್ಲಿ ವರದಿ ಮಾಡಕ್ ಹೋದಂತ ಸಂದರ್ಭದಲ್ಲಿ ಕೂಡ ನೋಡಿದ್ವಿ, ಅವ್ರಿಗೆ ಒಂದು ಕೂತ್ಕೊಳ್ಳಕ್ಕೂ ಕೂಡ ಒಂದ್ ರೀತಿಯಾದಂತ ಕಷ್ಟ ಪಡ್ತಾ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತಾನು ಕೂಡ ಹೇಳ್ತಾ ಇರ್ತಾರೆ. ಈ ಒಂದು ವಿಚಾರವನ್ನ ಇಟ್ಕೊಂಡು ಹೈಕೋರ್ಟ್ ನಲ್ಲಿ ಅವರು ಬೇಲ್ ಅನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದು. ಸೊ ಹೀಗಾಗಿ ಅದು ಆಪರೇಷನ್ ಕೂಡ ಆಗಿರ್ಲಿಲ್ಲ. ಆ ಒಂದು ವಿಚಾರನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಸರ್ಕಾರದ ಪರ ಮತ್ತೆ ಪೊಲೀಸರ ಪರ ವಕೀಲರೇನಿದ್ರೆ ಅವರು ವಾದ ಮಾಡ್ತಾರೆ. ವಾದ ಮಾಡಿದ ಸಂದರ್ಭದಲ್ಲಿ ಹೌದು, ಇದು ಯಾರು ಕೂಡ ಏನು ಆಪರೇಷನ್ ಮಾಡಿಸ್ಕೊಂಡಿಲ್ಲ, ಕೇವಲವಾಗಿ ಬೇಲ್ಗೋಸ್ಕರ ಈ ರೀತಿ ಹೇಳಿದ್ರು ಅನ್ನೋ ಮಾತನ್ನು ಕೂಡ ಏನು ಲಾಯರ್ಸ್ ಕೂಡ ವಾದ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ವಿಚಾರವೂ ಕೂಡ ಬೇಲ್ ಕ್ಯಾನ್ಸಲ್ ಆಗಿರುವಂತದ್ದು. ಸೊ ಹಾಗಾಗಿ ಬೆನ್ನು ನೋವಿನ ಕಾರಣ ಕೂಡ ಈಗಲೂ ಇದೆ ಅನ್ನೋ ಒಂದು ಮಾತನ್ನ ದರ್ಶನ್ ಆಪ್ತ ವಲಯದು ಕೂಡ ಹೇಳುತ್ತೆ. ಮತ್ತೆ ನಾವು ಕಣ್ಣಾರೆ ನೋಡಿದಂತ ಸಂದರ್ಭದಲ್ಲಿ ಅವರು ಕೂಡ ಬೆನ್ನನ್ನ ಹಿಡ್ಕೊಂಡು ಓಡಾಡುವಂತದ್ದು ಮತ್ತೆ ಕೂರುವಂತ ಸಂದರ್ಭದಲ್ಲೂ ಕೂಡ ಬೆನ್ನೋವಿನ ರೀತಿಯಲ್ಲಿ ಕೂರುವಂತದ್ದು ಇವೆಲ್ಲವೂ ಕೂಡ ನಾವು ಸಹ ನೋಡಿದೀವಿ. ಸೊ ಹೀಗಾಗಿ ಅವರಿಗೆ ನಿನ್ನೆ ಕೂಡ ಸಾಕಷ್ಟು ಜನರು ಕೂಡ ರಾತ್ರಿನೂ ಮಾತಾಡ್ಸಕ್ ಬಂದಿದ್ದಾರೆ ಜೈಲು ಒಳಗೆ. ಆದ್ರೆ ಯಾರಿಗೂ ಕೂಡ ಅವಕಾಶ ಮಾಡ್ಕೊಟ್ಟಿಲ್ಲ, ಮುಂದೆನೂ ಮಾಡ್ಕೊಡೋದಿಲ್ಲ. ಯಾಕಂದ್ರೆ ಈಗ ಅಲ್ಲಿ ವಿವಿಐಪಿ ಆಗಿರ್ಬೋದು, ಆದ್ರೆ ಸಾಮಾನ್ಯ ಕೈದಿಯಂತೆ ಅವರು ಕೂಡ ಸಾಮಾನ್ಯ ವಿಚಾರಣಾ ದಿನ ಕೈದಿಯಾಗಿ ಇರ್ತಾರೋ ಹೊರತು ಯಾರಿಗೂ ಕೂಡ ಇಲ್ಲಿ ವಿಐಪಿ ಟ್ರೀಟ್ಮೆಂಟ್ ಇರೋದಿಲ್ಲ. ಆದ್ರೆ ಕೆಲವೊಂದು ಸೆಕ್ಯೂರಿಟಿ ರೀಸನ್ಸ್ ಇಂದ ಅಲ್ಲಿ ಒಬ್ಬ ಸಿಬ್ಬಂದಿಯನ್ನ ನಿಯೋಜನೆಯನ್ನ ಮಾಡ್ಲಿರ್ತಾರೆ. ಯಾಕಂದ್ರೆ ಅಲ್ಲಿ ಹೋಗುವಂತದ್ದು ಅವ್ರಿಗೆ ಮಾತಾಡ್ಸೋದಂತದ್ದಾಗಿರ್ಬೋದು, ಮತ್ತೆ ಅವ್ರ ಮೇಲೆ ಹಲ್ಲೆ ಆಗುವಂತದ್ದು ಆಗ್ಬೋದು. ಈಗ ಅಭಿಮಾನಿಗಳಾದ್ರೆ ಮಾತಾಡ್ಸೋಂತ ಕೆಲಸ ಮಾಡ್ತಾರೆ, ಆದ್ರೆ ಆಗದೆ ಇರೋರಾದ್ರೆ ಅವ್ರಿಗೆ ಹಲ್ಲೆ ಮಾಡುವಂತ ಕೆಲಸ ಮಾಡ್ತಾರೆ. ಅದೆಲ್ಲವೂ ಕೂಡ ಜೈಲಿಗೂ ಕೆಟ್ಟ ಹೆಸರು, ಮತ್ತೆ ಒಳಗಿರುವಂತಹ ಸಿಬ್ಬಂದಿಗಳಿಗೂ ಕೂಡ ಒಂದ್ ರೀತಿ ಏನೋ ಸೂಚನೆಗಳನ್ನ ಕೂಡ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಆಗ್ಬಾರ್ದು, ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳಿ ಅವೆಲ್ಲವನ್ನು ಕೂಡ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ದರ್ಶನ್ ಅವರ ಫ್ಯಾನ್ಸ್ ಇದ್ದಾರೆ, ಅಲ್ಲೂ ಒಳಗೂ ಇದ್ದಾರೆ, ಮಾತಾಡ್ಸುವಂತ ಪ್ರಯತ್ನ ಮುಂದಾಗ್ತಿದ್ದಾರೆ. ಇವತ್ತು ಕೂಡ ಬೆಳಗ್ಗೆ ಸ್ವಾತಂತ್ರ್ಯ ದಿನಾಚರಣೆ, ಅಲ್ಲೂ ಕೂಡ ಅವ್ರನ್ನ ಮಾತಾಡ್ಸಕ್ ಹೋಗಿರ್ತಾರೆ. ಆದ್ರೆ ಅಲ್ಲಿ ಜೈಲಿನ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಅವ್ರಿಗೆ ಬಿಟ್ಟಿರೋದಿಲ್ಲ, ಅವ್ರಿಗೂ ಕೂಡ ಬೇರೆ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಇನ್ನೇನು ಮೀಟಿಂಗ್ ಆದ ನಂತರದಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಬ್ಯಾರಕ್ ಅಲ್ಲಿ ಇರ್ತಾರೆ ಅಂತ ಹೇಳಿ. ಸದ್ಯಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ವಿದ್ಯಾ, ಎಸ್, ಧನ್ಯವಾದ ಡೀಟೇಲ್ಸ್ಗೆ ಅಜಯ್. ಅವರು ಸೆಲೆಬ್ರಿಟಿಯೇ ಇರ್ಬೋದು, ಬಟ್ ಜೈಲಿನ ಒಳಗೆ ಸಾಮಾನ್ಯ ಖೈದಿ. ನಿನ್ನೆಯಿಂದಲೂ ಕೂಡ ಅವರ ದಿನಾಚರಿ ಹೇಗಿತ್ತು ಅನ್ನುವಂತಹ ಕುತೂಹಲ ಇದ್ದರೆ ವೆರಿ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ. ನೆನ್ನೆ ಅಲ್ಲಿ ಕೊಟ್ಟಂತಹ ಊಟ ಮಾಡಿ ರೆಸ್ಟ್ ಮಾಡಿದರೆ, ಬೆಳಗ್ಗೆ ಇದು ಉಪ್ಪಿಟ್ಟಿತ್ತಂತ. ಆ್ಯಂಡ್ ಇವತ್ತು ಫ್ಲಾಗಿಸ್ಟ್ ಬೇರೆ ಇತ್ತಲ್ವಾ, ಸ್ವಾತಂತ್ರ್ಯ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಅವರವರ ಇಚ್ಛೆ ಹೋಗೋರು ಹೋಗ್ಬೋದು. ಯಾಕಂತ ಹೇಳಿದ್ರೆ ಇವ್ರ ವಿಚಾರದಲ್ಲಿ ಅವ್ರು ಬರ್ತಿದ್ದಾರೆ ಅಂದ ತಕ್ಷಣ ಅಲ್ಲೂ ಕೂಡ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಹೋಗಿಲ್ವಂತೆ, ಅವರು ದೂರದಲ್ಲೇನೋ ನಿಂತ್ಕೊಂಡು ನೋಡಿದ್ರು ಅಥವಾ ಇಲ್ವೋ, ಆ ರೀತಿಯ ಕನ್ಫ್ಯೂಷನ್ಸ್ ಇದೆ. ವಾಟ್ ಎವರ್ ಇಟ್ ಈಸ್. ಸೊ ಅವರಿಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಹಳೆ ನಂಬರ್ ಏನಿತ್ತು 6106 ಅದನ್ನೇ ಕೊಟ್ಟಿದ್ದಾರೆ. ಯಾಕೆ ಚೇಂಜ್ ಆಗಲ್ಲ ಅಂದರೆ, ಅವರು ಅದೇ ಆರೋಪದ ಮೇಲೆ ಜಾಮೀನಿಂದ ಹೊರಗೆ ಹೋಗಿದ್ರಲ್ವಾ, ಈಗ ಜಾಮೀನು ಕ್ಯಾನ್ಸಲ್ ಆಗಿದೆ ಅಷ್ಟೇ. ಇದೇನು ಬೇರೆ ಪ್ರಕರಣ ಅಲ್ಲ ಬೇರೆ ನಂಬರ್ ಸಿಗೋಕ್ಕೆ.